ಪ್ರಪಂಚದಲ್ಲಿ ಪ್ರಖ್ಯಾತವಾದಂತಹ ಪದ್ಮಾಕ್ಷಪುರದರಸು ಪದ್ಮಶೇಖರ ಭೂಪತಿಯ ಹಿರಿಯ ಮಗನಾದ ನನ್ನನ್ನ ಮಾರ್ತಾಂಡ ದೇವ ಎಂದು ಕರೆಯುತ್ತಾರೆ. ಹಿರಿಯವನಾದಂತಹ ನನ್ನನ್ನ ಕಮಲಧ್ವಜನೆಂದು ಕೊಂಡಾಡುತ್ತಾರೆ. ಬಾಲ್ಯದಲ್ಲಿಯೇ ಸೂಕ್ತ ಗುರುಗಳಿಂದ ಶಸ್ತ್ರ ಹಾಗೂ ಶಾಸ್ತ್ರ ವಿದ್ಯೆಗಳನ್ನ ಕೊಡಿಸಿದವರು ನಮ್ಮ ತಂದೆಯವರು. ಹೌದಣ್ಣ. ಗುರುಮಠದಿಂದ ಹಿಂದಿರುಗಿದಂತಹ ಸಂದರ್ಭದಲ್ಲಿ ವಿವಾಹ ಮಾಡುವುದಾಗಿ ನಿಶ್ಚಯಿಸಿದರು. ಅದಕ್ಕೆ ಒಪ್ಪದ ನಾವು ನಮ್ಮ ಮನಕೊಪ್ಪುವ ನಾರಿಯನ್ನ ನಾವೇ ಹುಡುಕಿ ತರುತ್ತೇವೆ ಎಂದು ಹೇಳಿ ದಿಗ್ವಿಜಯವನ್ನು ಕೈಗೊಂಡು ಬಹಳಷ್ಟು ಸಮಯ ಕಳೆದಿವೆ. ಹೌದಣ್ಣ. ಆದರೆ ನಮ್ಮ ಮನಕೊಪ್ಪುವ ನಾರಿ ಇನ್ನೂ ತರಲಿಲ್ಲವನ್ನ. ನಮ್ಮ ಕಾರ್ಯ ಬೇಗನೆ ಕೈಗೂಡಬೇಕು ಅಂತ ಆದ್ರೆ ಒಂದು ಆಲೋಚನೆ ಬರ್ತಾ ಇದೆ. ಬೇರೆ ಬೇರೆಯಾಗಿ ಬೇಗನೆ ಕೈಗೂಡಬೇಕು ಅಂತ ಆದ್ರೆ ನನಗೊಂದು ಆಲೋಚನೆ ಬಂದಿದೆ. ಏನು ಅಂತ ಹೇಳಿದ್ರೆ ನಾವು ಒಂದಾಗಿ ಚಲಿಸಿದರೆ ನಮ್ಮ ಕಾರ್ಯ ಬೇಗನೆ ಆಗುದಿಲ್ಲ ಅಣ್ಣ. ಮತ್ತೆ ಅದಕ್ಕಾಗಿ ನಾವಿಬ್ಬರು ಬೇರೆ ಬೇರೆಯಾಗಿ ಚಲಿಸಬೇಕು. ಆಗ ನಮಗೊಪ್ಪುವ ನಾರಿಯನ್ನ ಬೇಗನೆ ಹುಡುಕಬಹುದಲ್ಲ ಅಣ್ಣ. ಅಮ್ಮ ಬೇಡ ಬೇಡ ಈ ಮಾತು ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಆಟ ಪಾಠ ಕೂಟ ಎಲ್ಲದರಲ್ಲಿಯೂ ನಾವು ಒಂದಾಗಿದ್ದವರು. ಹೌದಣ್ಣ. ಈ ಕಾರ್ಯದಲ್ಲಿ ಬೇರೆ ಆಗುವುದು ಸಮಂಜಸವಲ್ಲ. ಮತ್ತೆ
ನಮ್ಮ ತಂದೆಯವರೇ ಹೇಳಿದಂತಹ ಮಾತು ಒಬ್ಬರನ್ನೊಬ್ಬರು ಅಗಲಿದಿರಿ ಎನ್ನುವುದಾಗಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಬೇಡ ತಮ್ಮ ಬೇಡ. ಅಣ್ಣ ಯೋಚನೆ ಮಾಡಿ ನೋಡಣ್ಣ, ನಮ್ಮ ತಂದೆ ತಾಯಿಯರನ್ನ ಅತಿವಹಿಲದಲ್ಲಿ ಕಾಣಬೇಕು ಅಂತಾದರೆ ನಮ್ಮ ಅಗಲಿಗೆ ಅನಿವಾರ್ಯವಲ್ವೇನಣ್ಣ? ಹಾಗೆಂದು ಚಿಂತಿಸಬೇಡ, ಸ್ವಲ್ಪ ಆಲೋಚನೆ ಮಾಡಿ ನೋಡಣ್ಣ. ತಮ್ಮ ಸರಿ, ನಿನ್ನ ಯೋಚನೆ ಸೂಕ್ತವಾದದ್ದೇ. ಹಾಗಿದ್ದರೆ ಈಗಿಂದೀಗಲೇ ನೀನು ಪೂರ್ವಾಭಿಮುಖವಾಗಿ ತೆರಳು, ನಾನು ಪಶ್ಚಿಮಾಭಿಮುಖವಾಗಿ ತೆರಳುತ್ತೇನೆ. ಒಂದು ಮಾತು ನೆನಪಿನಲ್ಲಿಟ್ಟುಕೋ, ಏನಣ್ಣ? ಎಂದಿಗೂ ಹರಿನಾಮ ಸ್ಮರಣೆಯನ್ನು ಬಿಡಬೇಡ. ಹೋಗಿ ಬಾ. ಹೋಗಿ ಬರ್ತೇನೆ. ಒಳ್ಳೆಯದಾಗಲಿ. ತಮ್ಮನನ್ನ ಬೀಳ್ಕೊಟ್ಟಂತಾಯಿತು. ಇನ್ನು ನೇರವಾಗಿ ಪಶ್ಚಿಮಾಭಿಮುಖ. ಹರುಷವನಂತು ನುಡಿದನು ದಿವ್ಯ ಕ್ಷೇತ್ರವಿದು. ಇಂತಹ ಶಾಂತವಾದ ವಾತಾವರಣ. ಇಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲವೂ ವೈರತ್ವವನ್ನು ಮರೆತು ಆಟ ಮಾಡುತ್ತಾ ಇವೆ. ಸರ್ಪವೊಂದು ಎಡೆಯನ್ನು ಬಿಚ್ಚಿ ಕಪ್ಪೆಗೆ ಆಶ್ರಯವನ್ನು ನೀಡುತ್ತಾ ಇದೆ. ಈ ವನವನ್ನ ಸರಿಯಾಗಿ ಪರಿಶೀಲಿಸಿದಾಗ ಇದೊಂದು ತಪೋ ಭೂಮಿ ಅಂತ ಕಾಣುತ್ತಾ ಇದೆ. ಇದನ್ನ ಮತ್ತೆ ಮತ್ತೆ ನೋಡಬೇಕೆನಿಸುತ್ತಿದೆ. ಅಲ್ಲಿ ಮುನಿವರ್ಯರವರು ತಪೋನಿರತರಾಗಿದ್ದಾರೆ. ಹೋಗಿ ವಂದಿಸಿಕೊಳ್ತೇನೆ. ಗುರುವರ್ಯರು ನಮೋ ನಮಃ. ಎದ್ದೇಳಪ್ಪ. ಜ್ಞಾನಾಸಕ್ತನಾಗಿ ತಪಸ್ಸನ್ನಾಚರಿಸುತ್ತ ದೇಹದ ಆಸೆಯನ್ನು ತ್ಯಜಿಸಿ ಫಲದ ಚಿಂತನೆಯನ್ನ ಮಾಡುತ್ತಾ ಈ ಕಾಂತಾರದಲ್ಲಿ ನಾನಿರುವ ಸಂದರ್ಭ ಬಂದು ವಂದಿಸಿಕೊಂಡೆಯಲ್ಲ. ಯಾರಯ್ಯ ನೀನು? ಮುನಿಗಳೇ, ಪ್ರಪಂಚದಲ್ಲೇ ಪ್ರಖ್ಯಾತವಾದಂತಹ ಪದ್ಮಾಖ್ಯಪುರದ ಅರಸನ ಮಗ ಮಾರ್ತಾಂಡ ತೇಜ ನಾನು. ನನ್ನ ತಮ್ಮನೇ ಕಮಲಧ್ವಜ. ಇನ್ನು ನಾನು ಬಂದ ಕಾರಣ ಅನುಜನ ಕೂಟಿನ ವಿನಯದಿ ಕೊಡದೆನು. ಅನುಜನ ಕೂಟಿನ ವಿನಯದಿ ಕೊಡದೆನು. ಘನತೆ ಜಯ ಎನ್ನುವ ಹೊರಟನು ಘನತೆ ಜಯ ಕೆನ್ನುವುದ. ಮನವು ಬೇಡಿಸುತ್ತ ತನು ಪೂರ್ವಕ ಬೀಸೆ. ಮನವು ಬೇಡಿಸುತ್ತ ತನು ಪೂರ್ವಕ ಬೀಸೆ. ನಾನಿನಗೆ ಕಂಡೆನು ವಿಹಿತ. ನಾನಿನಗೆ ಕಂಡೆನು ವಿಹಿತ. ಮನವು ಬೇಡಿಸುತ್ತ ತನು ಪೂರ್ವಕ ಬೀಸೆ. ನಾನಿನಗೆ ಕಂಡೆನು ವಿಹಿತ. ಮುನಿವರ್ಯರೇ, ನಮ್ಮ ಮರಕುಪ್ಪುವ ನಾಯನ್ನ ನಾನೇ ಹುಡುಕಿ ತರುತ್ತೇನೆ ಎಂದು ಹೇಳಿ ದಿಗ್ವಿಜಯವನ್ನು ಸಾಧಿಸಿಕೊಂಡೆ. ನನ್ನ ತಮ್ಮನನ್ನ ಕೂಡಿ ಬಂದಿರುವಂತಹ ನಾವು ಬೇರೆ ಬೇರೆಯಾಗಿ ಹೊರಟೆವು.
ತಮ್ಮನು ಪೂರ್ವಾಭಿಮುಖವಾಗಿ ಹೊರಟ ನಾನು ಈ ಕಡೆಗೆ ಧಾವಿಸಿದೆ. ಬಂದು ಸೇರಿದ್ದು ನಿಮ್ಮ ಸಾನ್ನಿಧ್ಯ, ನಿಮ್ಮ ಪಾದದರ್ಶನವಾಗಿದ್ದು ಬಹಳ ಪುನೀತವಾಯಿತು ಸ್ವಾಮಿ. ಹೇಳು, ನೀನು ಬೇರಾರು ಅಲ್ಲ, ನಿನ್ನ ತಂದೆಯಾದಂತಹ ಪದ್ಮಶೇಖರ ಭೂಪತಿಗಳು ನನ್ನ ಪರಮ ಶಿಷ್ಯ. ಇನ್ನೂ ಕೆಲವು ದಿನಗಳ ಕಾಲ ನಮ್ಮ ಆಶ್ರಮದಲ್ಲಿದ್ದು ಇನ್ನೂ ಹೆಚ್ಚಿನ ಶಸ್ತ್ರ ಹಾಗೂ ಶಾಸ್ತ್ರಾಭ್ಯಾಸವನ್ನ ಮಾಡಿ ಹೋಗುವಂತೆ. ಉತ್ತಮ, ಹಾಗೇ ಆಗಲಿ. ನಡೆ ನಡೆದು ಮನಗುಂದೆ ತಮ್ಮೋಳು ನಡೆ ನಡೆದು ಮನಗುಂದೆ ತಮ್ಮೋಳು ನಡೆ ನಡೆದು ಮನಗುಂದೆ ತಮ್ಮೋಳು ನುಡಿದ ನಾನೇಕ ಕಟ ನುಡಿಯ ಕೇಳದೆ ಬಂದ ನೋಡ್ಬನೆ ದೃಢ ಮನದೋಳು ನಾನೇ ಕಾಕಟ ಪಿರಿಯದ ನುಡಿಯ ಕೇಳದೆ ಬಂದ ನೋಡ್ಬನೆ ದೃಢ ಮನದೋಳು ಅಯ್ಯೋ, ನನ್ನ ಕಷ್ಟವನ್ನ ಕೇಳುವವರು ಯಾರಿದ್ದಾರೆ ಸ್ವಾಮಿ? ಅಣ್ಣನ ಮಾತನ್ನ ಕೇಳದೆ ಏಕಾಂಗಿಯಾಗಿ ಈ ಕಾಂತಾರವನ್ನ ಸೇರಿದೆ. ನರಮಾನವರು ಸಂಚರಿಸದ ಈ ಕಾಡಿನಲ್ಲಿ ನಡೆದು ಕಾಲುಗಳು ಬತ್ತುತ್ತಿವೆ ಸ್ವಾಮಿ. ಹಸಿವು ತೃಷೆ ಬಾಧಿಸ್ತಾ ಇದೆ. ನನ್ನ ಕಷ್ಟವನ್ನ ಕೇಳುವವರು ಯಾರಿದ್ದಾರೆ? ಅಣ್ಣನಾದರೂ ನನಗೆ ಮೊದಲೇ ಎಚ್ಚರಿಕೆಯನ್ನ ನೀಡಿದ. ಆದರೂ ದೃಢ ಮನಸ್ಸಿನಿಂದ ಅವನ ಮಾತನ್ನ ಧಿಕ್ಕರಿಸಿ ಇಲ್ಲಿಯವರೆಗಾಗಿ ಬಂದೆ. ಏನು ಮಾಡಲಿ ದೇವಾ? ಶ್ರೀಹರಿ, ನೀನೇ ರಕ್ಷಿಸಬೇಕು. ಕಾಣುವ ಮರದ ಬುಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡಿತೇನೆ.
ನಾವು ಯಾರಿಗೂ ಬಾರ್ದಿದ್ದವನ ನಮ್ಮ ಕುಲಗರಿಸಬೇಕು ನಾಟಿ ಆಡು ನಾಟಿ ಅಂದ್ರೆ ಊಟ ಅಲ್ಲ ಕಣ್ ಬೆಳಗಾಗ ನಸಗಾಗ ಎದ್ದು ಮಾರಿಗಿರಿ ತೊಳ್ಕೊಂಡು ದೇವರಿಗೆ ಅಡ್ಡ ಬಿದ್ದು ಬೇಟೆಗೆ ಹೋಗು ನಮ್ಮ ಪದ್ಧತಿ ಐತಿ ಬೇಟೆಗೆ ಏನೇನ್ಬೇಕು ಯಾವ್ದಾವ್ದು ಇಟ್ಕೊಂಡಿ ನಿನ್ನ ಅಜ್ಜ ಸತ್ತವಾರ ಸೋಮವಾರ ಅಲ್ಲ ಕಣ್ ಸೋಮವಾರ ಏನೇನೇನ್ ಇಟ್ಕೊಂಡ್ರಿ ನನ್ನ ಹತ್ರ ಕುನ್ನಿ ಕೂಡ ಐತಿ ಯಾವ್ದಾವ್ದು ಇಟ್ಕೊಂಡಿ ಕಾಳ ಜಾಲ ಜೂಲ ಟಾಪು ತೀಪು ಹಂಡ ಹೆಂಡ ಗಂಡ ಬೇರೆ ಹುಂಡ ಅದಲ್ಲ ಕಾಣು
ಗಂಡ ಬೇರೆ ಉಂಡ ಅಲ್ಲ ಕಣ್, ಗಂಡ ಬೇರೆ ಉಂಡ, ಬೇರೆ ಏನೇನು ಇಟ್ಕೊಂಡ್ರಿ? ನಾನು ಬಗ್ಗಿನ ಇಟ್ಕೊಂಡಿನಿ. ಯಾಕಲ ಅದು ಒಂದು ಮುಂದಾಸ 25 ಗಂಟೆ ಕಾಲ ಅಲ್ಲ ಆಡ್ಕೊಂಡ್ ಬರ್ತಾವ. ಬಹಳ ಶಾನ ಇದೆ ನೀನು, ಇಡ್ಬೇಡ ಅದನ್ನು, ಹಿಡ್ಕೋ. ಬೇರೆ ಏನೇನು ಇಟ್ಕೊಂಡ್ರಿ? ನಾ ಬಲಿ ಇಟ್ಕೊಂಡಿನಿ. ಯಾವ್ದು ಇಟ್ಕೊಂಡ್ರಿ? ಬೀಸ್ ಬಲಿ, ಗೋರಿ ಬಲಿ, ದಡ್ಕಣಿ ಬಲಿ, ಸಣ್ಕಣಿ ಬಲಿ, ಜೇಡ್ರ ಬಲಿ. ಜೇಡ್ರ ಬಲಿ ಅಲ್ಲ ಕಣ್, ಬೇಡರ ಬಲಿ. ಬೇರೆ ಏನೇನು ಇಟ್ಕೊಂಡ್ರಿ? ಯಾರು ಎಲ್ಲೆಲ್ಲಿ ಕೂತ್ಕೊಂಡ್ರಿ? ನಾನು ಕೆರೆ ಕಡಿನ ಕುತ್ಕಂತೀನಿ. ಯಾಕಲ ಹೊಟ್ಟೆ ಸರಿ ಇಲ್ಲ ನಿಮ್ಗೆ? ಹಂಗಲ್ಲ, ನೀರ್ ಕುಡಿಯಾಕ ಮಿಕ್ಕ ಬರ್ತಾವ, ಹೊಡ್ತಾಕ್ತೀನಿ. ನಾನು ಜೇರ್ಗಳ ತುದಿ ಕೂಗಂತೀನಿ. ಯಾಕಲ ಅಲ್ಲಿ ಹಣ್ಣು ತಿನ್ನಕ ಮಿಕ್ಕ ಬರ್ತಾವ, ಹೊಡ್ತಾ ಹಾಕ್ತೀನಿ. ಇಲ್ಲ ಅಂದ್ರ ಬೋಂಡಿ ದಿಪ್ಪಿನಿ, ಬೋಂಡಿಗಳೆಲ್ಲ ಕಸಕ್ತದ. ಬಲೆ ಬಲೆ, ಹಾಗಾದ್ರೆ ಬೇಟೆ ಆಡಕ್ ಹೋಗೋಣ ಇರು. ನಮ್ಮ ಅಣ್ಣ ಆಡಿದ ಪ್ರಾಣಿ ಇದು. ಹೌದಾ? ಬೇಕಾ ನಿನಗೆ? ಹೌದು. ತಗೊಂಡೋಗು ಬಾ. ಅಣ್ಣ ಅಲ್ಲೊಬ್ಬ ಹುಡುಗ ಇದ್ದಾನೆ, ಹಿಡಿಯಕ್ ಹೋದ್ರೆ ಸಾಮ ಹೊಡಿತಾನೆ. ಯಾರದು? ನಾನು ನೋಡ್ಕೊಳ್ತೇನೆ, ನೀನು ಯಾಮ್ಯ ಪುಟ್ಟ ಹುಡುಗ
ನಾನು ಓಡಿ ಬಂದೀವ್ನು, ಓಡಿ ಬಾಡಬಿಟ್ಟಿವ್ನು. ಈಗ ಅದ್ರ ಬಡದಾಗ ನಿಂತ್ಕೊಂಡು ಪಿರಾಣಿ ನಂದು ಅಂತೀಯಲ್ಲಿ ಈ ದೀರ್ಘಾಕ್ಷನಲ್ಲಿ ವೇಷ ಕೊಟ್ಕೊಂಡು ಸುಮ್ಮನೆ ಸ್ವಾರ್ಥ ಬೇಡ. ಇನ್ನಷ್ಟಕ್ಕೆ ನೀನು ಹೋಗು, ಆ ಪಿರಾಣಿ ನಂಬ್ಕೊಡು. ದೂರದಿಂದ ಆ ಪ್ರಾಣಿಯನ್ನ ಬೆನ್ನಟ್ಟಿ ಒಂದೇ ಹರಿತವಾದ ಶರಕ್ಕೆ ಅದನ್ನ ಕೊಂದಿದ್ದೇನೆ. ನಾನು ಕೊಂದ ಪ್ರಾಣಿಯನ್ನ ಬೇಡ್ತಾ ಇದ್ದೀಯಲ್ಲ, ನಾಚಿಕೆ ಆಗುದಿಲ್ವ ನಿನಗೆ? ಒಳ್ಳೆಯ ಮಾತಿನಲ್ಲಿ ನನಗೆ ಶರಣು ಬಂದರೆ ನಿನ್ನ ಪ್ರಾಣಿ ಉಳಿದೀತು. ಆ ಪ್ರಾಣಿ ನೀನೇ ಕೊಂದೆ ಅಂತ ಹೇಳಿದ್ಯಲ್ಲ, ಏನುಂಟ ನಿನ್ನಲ್ಲಿ ಸಾಕ್ಷಿ? ಹುಡುಗ ನಾನು ಮುಂದೆ ಈಟು ಮಾತಾಡ್ತೀಯಲ್ಲ, ಘಾಟಿಯಲ್ಲಿ ಬಹು ಜಾಂಡ್ರ ನಾವು. ನಾನು ಒಂದೇ ಒಂದು ಏಟ್ ಬಿಟ್ಟಾಕ್ಷಣ ಆ ಪಿರಾಣಿ ಹಳ್ಳಿ ಒಳಗೆ ಸಳ್ಳ ನಾಟಿ ಬಿಸಿ ಬಿಸಿ ರಕ್ತ ಬುಕ್ ಬುಕ್ ಅಂತ ಮೇಲೆ ಬರ್ತಾ ಇದ್ದಿ. ಅದನ್ನು ನೀನು ನೋಡ್ತಾ ಇದ್ದಿ. ಅಷ್ಟಾದ ಮೇಲೆ ಅದನ್ನು ಕೇಳ್ತೀಯಲ್ಲ, ಅದನ್ನು ಕೊಂದಾಗ ನಿನ್ನನ್ನು ಕೊಂತೇನೆ ಜೋಕೆ. ಏನು? ಜಾತಿಗೆ ತಕ್ಕ ಭಾಷೆಯನ್ನಾಡುವ ನಿನ್ನಲ್ಲಿ ಮಾತನಾಡಿ ನನಗೇನು ಪ್ರಯೋಜನ? ಬಾ ಮುಂದೆ. ರಾಗಿ ಪಂಚಕಜಿ, ರಾಗಿ ಪಂಚಕಜಿ. ಕಮಲಧ್ವಜ, ಏನು ನಿನಗೆ ಈ ಮಿಕ ಬೇಕೇನಪ್ಪ? ನನಗೆ ಆ ಮಿಕ ಬೇಡ, ಆದರೆ ಅದನ್ನ ಯಾರು ಹೊಡೆದದ್ದು ಎಂದು ತೀರ್ಮಾನ ಆಗಬೇಕು. ಅಷ್ಟೇ ಅಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡುವ. ಏನು? ನೀವು ಹೀಗೆ ಹೋರಾಟ ಮಾಡುತ್ತೀರಿ, ಯಾರು ಈ ಯುದ್ಧದಲ್ಲಿ ಗೆಲ್ಲುತ್ತಾರೋ ಅವರು ಈ ಮುಖವನ್ನು ಹೊಡೆದಿದ್ದಾರೆ ಎನ್ನುವಂತ ಅರ್ಥವನ್ನು ತೀರ್ಮಾನ ಮಾಡೋಣ. ಆಗಲಿ. ಅಷ್ಟು ಹೊತ್ತಿನವರೆಗೆ ಈ ಮಿಕ ನಮ್ಮ ಸ್ಪರ್ಧೆಯಲ್ಲಿ ಆಗಲಿ. ತಗೊಳ್ಳೋಗೆ. ನೋಡಿದ್ರೆ ಪಾಪ ಅನ್ಸುತ್ತೆ. ಕೈಕಾಲು ಕಟ್ಟಿ ಎಳ್ಕೊಂಡು ಹೋಗೋಣ.
ಯಾಕೆ ಭರದೊಳಗೆ ಮಾತಾಡ ತೇಜನಿಗಿರದೆ ಮೋಹದಿ ಝಟರದು ಯಾಕೆ ಕೇಂದನು ಪರಮ ಮುನಿಯೊಡ ಮಗ ಮುನಿವರರೇ, ಮುಂದಿಟ್ಟುಕೊಳ್ತಾ ಇದ್ದೇನೆ. ಉದ್ದೇಳು ಮಾತಾಡಿ. ಮುನಿವರರೇ, ನಾನು ಯಾವ ಚಿಂತೆ ಇಲ್ಲದೆ ನಿದ್ದೆಯಲ್ಲಿರುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಗೋತಳಮಳ ಯಾಕೆಂದು ಅರ್ಥವಾಗುತ್ತಾ ಇಲ್ಲ. ಎಲ್ಲವನ್ನ ತಿಳಿಸಬೇಕು ಸ್ವಾಮಿ. ಮಾತಾಡ ಕಟ್ಟಿ ರಟ್ಟೆಯಂ ಕೊಂಡು ಪೋಪರೀಗ ಕಟ್ಟಿ ರಟ್ಟೆಯಂ ಕೊಂಡು ಪೋಪರೀಗ ಕಟ್ಟಿಗಾಲದಲ್ಲಿ ಹೋಗಿ ಬಿಡಿಸು ಬೇಗ ನೀನು ಕಟ್ಟಿಗಾಲದಲ್ಲಿ ಹೋಗಿ ಬಿಡಿಸು ಬೇಗ ಮಗು ಮಾರ್ತಾಂಡ, ಸ್ವಾಮಿ, ನಿನ್ನ ತಮ್ಮನ ದುಡುಕಿನ ಫಲವಾಗಿ ಕಾಡ ಕಿರಾತದಲ್ಲಿ ನಡೆದಂತಹ ಯುದ್ಧದಲ್ಲಿ ಸೋಲು ಉಂಟಾಯಿತು. ಆತ ನಿನ್ನ ತಮ್ಮನನ್ನ ರಟ್ಟೆ ಕಟ್ಟಿ ಕೊಂಡೊಯ್ಯುತ್ತಿದ್ದಾನೆ. ಬುದ್ಧಿಜೀವಿಯಾದಂತಹ ನೀನು ಆದಷ್ಟು ಬೇಗ ಹೋಗಿ ಅವನನ್ನ ಬಿಡಿಸಿ ಬಾ. ಹಾಗೆ ಆಗಲಿ. ನಿನ್ನ ಸಹಾಯಕ್ಕಾಗಿ ಇದು ಅಮೋಘ ಶಕ್ತಿ ಉಳ್ಳಂತ ದಿವ್ಯ ಸರವನ್ನ ಕೊಡ್ತಾ ಇದ್ದೇನೆ. ಧನ್ಯನಾದೆ ಸ್ವಾಮಿ. ಜಯವಾಗಲಿ. ಮುನಿವರರಿಂದ ಆಶೀರ್ವಾದವನ್ನು ಪಡೆದಿಂದ ಇದು ಇನ್ನು ನೇರವಾಗಿ ಕಾಡಿನಡೆಗೆ. ಹೆಜ್ಜೆ ಕಾಲನ್ನು ಕಳೆಯುತ್ತೇನೆ. ಯಾವ್ಯ ಹುಡುಗ ಭಾವ್ಯಾನ ಯಾವ್ಯ ಹುಡುಗ ಭಾವ್ಯಾನಮ್ಮೋಳ್ ತೋರ್ಮ ಕೈ ಚಳಕವನೀಗ ತೋರ್ಮ ಕೈ ಚಳಕವನೀಗ ಹಿಂದಕ್ಕೆ ಕೋಟ ನಮ್ಮನು ಕಹದೀಗ ಏನು ಸೋಕಿರೋದು ಮಾತಾಡ್ತೀಯಲ್ಲ, ಆ ಪೌರನ್ ಕಟ್ಟಾಗ್ದಾಗೆ ನಿನ್ನನ್ನು ಕಟ್ಟಾಗ್ತೇನೆ. ಸೋಕಿರಾಗು. ಹೌದು. ಅಮ್ಮ ಇರಲಿ, ಎದ್ದೇಳು. ಯಾವತ್ತು ದುಡುಕಬಾರದು ತಮ್ಮ. ಹೌದಣ್ಣ. ಇನ್ನಾದರೂ ನಾವು ಜೊತೆಯಾಗಿ ಸಾಗೋಣವಂತೆ. ಬರಬರುತ್ತ ಮೂಡಿದರು ಸ್ತ್ರೀ ಬೆರೆದು ಕಂಗೊಳಿಸುತ್ತಿಹ ಗುಡಿ ಗೋಪುರವನು ನೋಡು, ತೋರುತಿಹ ಪುರಬಾಹೆಯೊಳಗಿರ್ಪ ವನದಿ ಸೇರ ವಿಶ್ರಮಿಸಲಿಕ್ಕೆ ಇಚ್ಛಿಸಿದರು. ಅಣ್ಣ, ನೋಡಿದೆ ಈ ನಾಡನ್ನ. ನೋಡ್ತಾ ಇದ್ದೇನಣ್ಣ. ಬಹಳಷ್ಟು ಕಂಗೊಳಿಸುತ್ತಾ ಇದೆ. ಹೌದಣ್ಣ. ವಿಶಾಲವಾದ ರಾಜಬೀದಿ, ಸುತ್ತಲೂ ವೃಕ್ಷಗಳ ತಂಪು ನೆರಳು, ಹಾಗೆ ಪುರಾತನ ಕಾಲದ ಗುಡಿ ಗೋಪುರಗಳು ಮನಕ್ಕೆ ಮುದವನ್ನು ನೀಡುತ್ತಾ ಇದೆ. ಏನೇ ಇರಲಿ,
ಈ ನಾಡಿನ ಅಧಿಕಾರಿಣಿ ಬಹಳಷ್ಟು ಪ್ರಭಾವಶಾಲಿಯಾಗಿರಬೇಕು. ಹೌದಣ್ಣ. ಏನೇ ಇರಲಿ ಪುರವನ್ನು ಪ್ರವೇಶಿಸೋಣ. ಆಗಲಿ. ನಿನ್ನದೇನೆ ಪಿರಿ ಪಿರಿ. ನೀವು ಪಿರಿ ಪಿರಿ ಅಂತ ಒಳಗೋಗ್ತಾ ಇದ್ರೆ ಈ ದ್ವಾರದಲ್ಲಿ ಇಷ್ಟು ದೊಡ್ಡ ಜೀವ ಇರುವುದು ತೋರುದಿಲ್ವ ನಿಮಗೆ? ತೋರ್ತದೆ ಯಾರಿಗೆ ಪರಿಚಯವಾಗ್ಲಿಲ್ಲ ಅಲ್ಲ. ಅಯ್ಯೋ ದೇವರೇ, ಯಾಕೆ? ಇದು ಒಳ್ಳೆ ಕಥೆ ಆಯ್ತಲ್ಲ. ಕಾಗೆ ಕುಳಿತುಕೊಳ್ಳದ ಮರ ಇಲ್ಲ, ನನ್ನ ಪರಿಚಯ ಇಲ್ಲದ ಜನ ಇಲ್ಲ. ಗೊತ್ತುಂಟಾ? ನೀನು ಅಷ್ಟು ದೊಡ್ಡ ಜನ ಅಂತ ನೀನೇ ಹೇಳ್ಕೊಳ್ತಿರುವಾಗ ನಿನ್ನ ಹೆಸರನ್ನು ಹೇಳಿದ್ರೆ ಚೆನ್ನಾಗಾಗ್ತಿತ್ತು. ನೋಡು, ಇದು ಶ್ರೀರಾಜ್ಯ. ನನ್ನ ಹೆಸರು ಪುಲ್ಲಲೋಚನೆ ಅಂತ. ನೀನು ಇಲ್ಲಿಗೇನು? ನಾನು ಇಲ್ಲಿಯ ಒಡತಿ. ಓಹೋ ತಮ್ಮ, ಈಗ ಇಲ್ಲಿಗೆ ಒಡತಿ ಅಂತ. ಇವಳಿಗೆ ಅಂತದ್ದು ಗ್ರಾಚಾರ. ನಿಲ್ಯ, ನೀವತ್ತ 7 ತಿಂಗಳು ಹುಡ್ದವ್ರ? ಮುಂದುಂಟು ಈ ದ್ವಾರದ ಒಡತಿ ಪುಲ್ಲಲೋಚನೆ ಅಂತ ನನ್ನ ಹೆಸರು. ಹೆಸರು ಬಹಳ ಚೆನ್ನಾಗಿದೆ. ನಾನ್ ಚೆನ್ನಾಗಿಲ್ವಾ? ನೀನು ಎಂತ ಚಂದ, ಇನ್ನಷ್ಟು ಚಂದ ಪ್ರಪಂಚದಲ್ಲಿ ಬೇರೆ ಯಾರು ಇರ್ಲಿಕ್ಕಿಲ್ಲ. ಮುದುಕಿಯರಲ್ಲಿ ಇದು ಪುಲ್ಲಲೋಚನೆ ಅಂತ ಹೇಳಿದ್ರೆ ಕಣ್ಣಿನಲ್ಲಿ ಹೂವಾದವಳು ಅಂತಲ್ವಾ? ಅಲ್ಲ ಅಲ್ಲ, ಕಣ್ಣಿನಲ್ಲಿ ಹೂವಾದವಳು ಅಲ್ಲ. ಮತ್ತೆ ನಾನು ಹುಟ್ಟುವಾಗ ನನ್ನ ಕಣ್ಣು ಬಹಳ ವಿಶಾಲವಾಗಿತ್ತಂತೆ. ಓಹೋ, ಅಂದರೆ ನನ್ನ ಕಣ್ಣು ತಾವರೆಯಂತೆ ವಿಶಾಲವಾಗಿದೆ ಅಂತ ಗೊತ್ತಾಯ್ತು ನಂತರದಲ್ಲಿ. ಆದ್ರೆ ಈಗ ನೋಡಿದ್ರೆ ನಿನ್ನ ಕಣ್ಣು ಹೇಗಿದೆ ಗೊತ್ತುಂಟಾ? ಮತ್ತೆ ತೆಂಗಿನ ಸಸಿ ನಡ್ಲಿ ತೆಗೆದು ಹೊಂಡದಾಗ ನಿನ್ನ ಕಣ್ಣು ಹೇಗಿತ್ತು ಗೊತ್ತುಂಟಾ? ಅದ್ ನಾನ್ ನೋಡಿಕೊಳ್ತೇನೆ. ನಾವೀಗ ಮುಂದಕ್ಕೆ ಹೋಗ್ಬೇಕಲ್ಲ. ಏನ್ ಮಾಡ್ತೀಯ ಮುಂದಕ್ಕೆ ಹೋದ್ರೆ? ನಿಮಗೆಂತ ಭಾಷೆ ಬರುವುದಿಲ್ವಾ? ಯಾಕ? ಅಲ್ಲಿ ಫಲಕ ನೋಡಿ, ಪುರುಷರಿಗೆ ಪ್ರಸವ ಇಲ್ಲ ಅಂತ ಉಂಟು. ಅದ್ ನಮ್ಮಲ್ಲಿಯೂ ಇಲ್ಲ. ನಮಗೇನೋ ಕಣ್ಣು ತೋರುವುದಿಲ್ಲ, ನಿಮಗೂ ತೋರುವುದಿಲ್ವನ? ಪುರುಷರಿಗೆ ಪ್ರವೇಶವಿಲ್ಲ. ಹೋಗಿ ಹೋಗಿ ಆ ಫಲಕವನ್ನು ತೆಗೆದಿಟ್ಟು ಮುಂದೆ ಹೋಗ್ತೇವೆ. ಬಾ ಮಗನೇ, ಫಲಕ ತೆಗಿತ್ಯಾ? ನೀನು ಬೆನ್ನು ಉಜ್ಜಿ ಕಳಿಸ್ತೇ ಬಾ. ಯಾರು ಜೀವ ಬಿಡುದ? ನೀವೇ ಜೀವ ಬಿಡಿ. ನೀವು ನಮ್ ಜೀವ ಬಿಡಿ. ಎಲ್ಲಿ ಹೋಯ್ತು? ಜೀವ ಬಿಡ್ತೀನಾ? ಅಧಿಕ ಪ್ರಸಂಗಿ. ಎಷ್ಟು ಮಾತಾಡ್ತೀವಿ? ಅಲ್ಲಿ ಹೇಳಿಕೊಟ್ಟದ್ದೇ ಬೇರೆ, ಇಲ್ಲಿ ಹೇಳೋದೇ ಬೇರೆ ಅಲ್ವಾ ನಿಂದು? ಏನ್ ಮಾತಾಡ್ತಿ? ಎಲ್ಲಿ ಹೋಯ್ತು ನಿನ್ನ ಹಾರಾಟದ ಮಾತುಗಳು? ಗೊತ್ತಿಲ್ಲ. ಈಗ ಎಲ್ಲಿ ಹೋಯ್ತು ಪರಾಕ್ರಮ? ಗೊತ್ತಿಲ್ಲ. ಅಯ್ಯಯ್ಯೋ, ಅಷ್ಟು ಚಂದದವಳು ಅಳುತ್ತಾಳೆ ಅಂತ ಹೇಳಿದ್ರೆ ನಿಮಗೆ ಮಾನ ಮರ್ಯಾದೆ ಉಂಟಾ ಕೇಳುದು? ಯಾಕೆ? ಇಂತಹ ಅಮಾಯಕನ ಹೆಂಗಿಸಿನ ಮೇಲೆ ನೀವು ಕೈ ಮಾಡ್ತೀರಲ್ಲ, ನಿಮಗೆ ಎಂತ ಹೇಳುದಂತ ನನಗೆ. ಅಮಾಯಕ? ನಿನ್ನನ್ನು ಅಮಾಯಕ ಅಂತ ಹೇಳ್ತಾರಲ್ಲ, ಅವರಿಗೆ 4 ಹಾಕಬೇಕು ಅಂತ. ಯಾರು ಹೇಳಿಲ್ಲ, ನಾನೇ ಹೇಳ್ಕೊಳ್ತಿದ್ದೆ. ಅದಕ್ಕೆ ಈಗ ಹೋಗಿ ನಿನ್ನ ಒಡತಿಗೆ ಹೇಳು, ಏನಂತ? ಪದ್ಮಶೇಖರ ಭೂಪತಿಯ ಮಕ್ಕಳು. ಯಾರು? ಪುಣ್ಯಶೇಖರ. ಪದ್ಮಶೇಖರ ಯಾರು? ಪದ್ಮಶೇಖರ. ಅವನ ಮಕ್ಕಳು ಮಾರ್ತಾಂಡ ತೇಜ, ಕಮಲ ಧ್ವಜ ದಿಗ್ವಿಜಯಕ್ಕಾಗಿ ಬಂದಿದ್ದಾರೆ ಅಂತ ಹೇಳು. ನೆನಪಾಗ್ತದಲ್ವಾ? ಅದೊಂದಿ ಹೇಳ್ತೀನಿ, ಕಲ್ಲ ಕಷ್ಟ ನೆನಪಾಗುದಿಲ್ಲ? ನೆನಪಾದ್ರೆ ಹೇಳ್ತೀನಿ. ನಾಮವನ್ನು ಹೇಳಿದ್ದೇನೆ. ಹೋಗಿ ನಿನ್ನ
ನಮಸ್ತೆ. ಬಿಡಿಸಿಲ್ವಾ? ನಾ ಬಿಡಿಸಿದ್ರೆ ನಂಗೆ ಎಂತ ಕೊಡ್ತೆ? ಗಾಡಿ ಕೊಟ್ಟೆ, ಈಗ ಬಿಡಿಸಿ. ನಾನಿನ್ನ ಮುಗಿಲ್ಲ. ನೀವು ನನ್ನನ್ನು ಬಿಡ್ಬೇಡಿ, ಯಾರನ್ನು ನಂಬೇಡಿ, ಯಾರು ಮೋಸಗಾರ. ಬಿಡಿಸಿಯಲ್ಲ ಎಂತ ಕೊಡ್ತೀರಿ? ಅದು ಗಾಡಿ ಕಾಂಬ, ನೀವು ಬಿಡಿಸಿ. ಇಲ್ಲ, ಈಗ ಸ್ಪೆಷಲ್ ಇಲ್ಲ. ಅದ ನೀವು ಫೋನ್ ಕೊಡ್ತೆ ನಿಮ್ಗೆ. ಬೇಡ ನಂಗೆ ಬೇಡ. ಅಲ್ಲ ಆಚೆ ಈಗ ಅವ್ರು ಬೇಡ, ಫೋನ್ ಅಂತ ಮಾತ್ರ ಮಾಡ್ತಾರೆ. ಬಿಡಿಸಿ ಎಲ್ಲಿ ಚಂದ ಕಾಣುತ್ತೆ ನಿಮ್ಗೆ. ನಂಗೆ ಮಾಡ್ತಾ ಇಲ್ಲ. ಅದೇ ಅಮ್ಮನ ಹತ್ರ ಹೇಳ್ತೆ. ಮಂತ್ರಿನಿ ಭ್ರಮರ ಕುಂತಲೆ ಸೇನಾನಿ ಕಮಲಗಂಧಿ ಈ ನಾಡು ಸ್ತ್ರೀ ರಾಜ್ಯ ಆಳುವ ಅರಸಿಯಾದ ನನ್ನನ್ನು ಶಶಿಪ್ರಭೆ ಎಂದು ಎಲ್ಲರೂ ಕೊಂಡಾಡುತ್ತಾರೆ. ಪುರುಷ ಪ್ರಧಾನವೆಂದು ಹೇಳುವ ಈ ಪ್ರಪಂಚದಲ್ಲಿ ಹೆಣ್ಣು ಗಂಡಿಗಿಂತ ಯಾವ ವಿಭಾಗದಲ್ಲಿಯೂ ಕಡಿಮೆ ಇಲ್ಲ ಎಂದು ತೋರಿಸಲು ಹೊರಟವಳು ನಾನು. ಶಕ್ತಿಯ ಅಧಿದೇವತೆ ಹೆಣ್ಣು. ಹೆಣ್ಣಿಲ್ಲದಿದ್ದರೆ ಇಡೀ ಪ್ರಪಂಚವೇ ಶೂನ್ಯ. ಹಾಗಾಗಿ ಕಾಳಿಕಾ ಮಾತೆಯನ್ನು ಭಜಿಸಿ ಆಕೆಯ ಅನುಗ್ರಹದಿಂದ ವಿಶಿಷ್ಟವಾದ ಪ್ರತಿಭಟನಾ ತತ್ವವನ್ನು ಹೊಂದಿದ ವರಮಹವರ ಮಾಲೆಯನ್ನು ಹಾಗೂ ಗಣಿತಾಕ್ಷರ ಸಹಾಯಕ್ಕೆ ಒದಗುವ ಘೋರರೂಪಿ ಎಂಬ ದಾನವನ ಸಹಕಾರವನ್ನು ಪಡೆಬೇಕಾ? ಹಾಗಿದ್ದರೆ ನಮ್ಮನ್ನು ಎದುರಿಸುವ ಗಂಡದ ಭಟ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಎಂದಾಯ್ತಲ್ಲ. ಅದೇನು ಗೊಬ್ಬೆ? ವನಪಾಲಕಿ ಅವಸರವಾಗಿ ಓಡುತ್ತಾ ಬರುತ್ತಿದ್ದಿ, ಏನಾಯ್ತು? ಹೇಳ್ಬೇಕು. ಬೇಡ
ಸಾಕು. ಏನು ತಿಂದ ಅನ್ನದ ಸೊಕ್ಕ? ಹೌದಮ್ಮ, ನಮಗಲ್ಲ ಅವರಿಗೆ. ಅವರಿಗಂದರೆ ಯಾರಿಗೆ? ಏನು ವಿಷಯ ಸರಿಯಾಗಿ ಹೇಳು. ನಾನು ಎಂದಿನಂತೆ ಒಬ್ಬವನ್ನು ಕಾಯುತ್ತಿದ್ದಾಗ 2 ಜನ ಅಮ್ಮ ತಡೆದು ನಿಲ್ಲಿಸಿದೆ, ಜಾರಿಸಿ ಬಿಟ್ಟೆ. ನಂತರ ಪೆಟ್ಟಿಗೆ ಬಂತು. ಪರಿಣಾಮ? 1ಕ್ಕೆ ನಿಂತುಕೊಂಡೆ, 2ಕ್ಕೆ ಕುಳಿತುಕೊಂಡೆ. ಏನೇ ಅದು ಅಸಭ್ಯ ಮಾತು, ಸರಿಯಾಗಿ ಹೇಳು. ಹಾಗಲ್ಲ, ಅವರು 1ನೇ ಪೆಟ್ಟು ಕೊಟ್ರು, ಸಿಟ್ಟು ಬಂತು. ಹೊಡೆಯಬೇಕಂತ ಹೀಗೆ ಕೈ ಎತ್ತಿದೆ, ಅಷ್ಟರೊಳ ಮತ್ತೊಂದು ಪೆಟ್ಟು ಬಿತ್ತು, ಅಲ್ಲೇ ಕುಳಿತುಕೊಂಡು ಬಿಟ್ಟೆ. ನಾಚಿಕೆ ಆಗಬೇಕಿತ್ತು ನಿಮಗೆ. ಆ ಹುಡುಗರನ್ನು ನೋಡಿದ ಮೇಲೆ ನನಗೆ ಮೊದಲಾದ ಅದೇ ಏನು ಮೂಗಿಗೆ ಕೇಳಬೇಕು. ಸುಣ್ಣ ಮೂಗಿಗೆ ಬರೆದರು ಬಣ್ಣವಾಗ್ಯಾಯ. ಸುಣ್ಣ ಮೂಗಿಗೆ ಬರೆದರು ಬಣ್ಣವಾಗ್ಯಾಯ. ಸಣ್ಣ ಹುಡುಗರ ಎಲ್ಲ ತುಪ್ಪಗಳ ಬಣ್ಣಿಸುವುದ್ಯಾಯೇ. ಸಣ್ಣ ಹುಡುಗರ ಎಲ್ಲ ತುಪ್ಪಗಳ ಸಣ್ಣ ಹುಡುಗರ ಎಲ್ಲ ತುಪ್ಪಗಳ ಬಣ್ಣಿಸುವುದ್ಯಾಯೇ. ಪೆಟ್ಟಿಲುನಿ ಬಾರಿ ಪೆಟ್ಟಿಲುನಿ ಬಾರಿ ಕಣ್ಣೋ ಚುಟ್ಟುತ್ತಿದೆ ಬಾರಿ. ಕಟ್ಟಿ ಕುಟ್ಟಿ ಮೆಟ್ಟಿ ನಮ್ಮ ಕಟ್ಟಿದರು ಸಾರಿ. ಕಟ್ಟಿ ಕುಟ್ಟಿ ಮೆಟ್ಟಿ, ಕಟ್ಟಿ ಕುಟ್ಟಿ ಮೆಟ್ಟಿ ನಮ್ಮ ಕಟ್ಟಿದರು ಸಾರಿ. ಬೇಡಮ್ಮ ನಾರಿ ನಮಗೆ ಕಾನೂನು ಸಾರಿ. ಅಮ್ಮ, ಉಪವನವನ್ನ ಕಾಯುತ್ತಿದ್ದಾಗ 2 ಒಳ್ಳೆಯ ಪುರುಷರು ಉಪಟಳ ಅಮ್ಮ. ಮೂಗಿಗೆ ಸುಣ್ಣದ ನಾಮವನ್ನು ಬಳಿದರು. ಮಾತ್ರವಲ್ಲ, ಕುಟ್ಟಿದರು, ಮೆಟ್ಟಿದರು, ಇಲ್ಲಿಯವರೆಗೆ ಅಟ್ಟಿದರಮ್ಮ. ಬಂದಿರುವವರು ಯಾರು? ಪದ್ಮಕ್ಕಾಪುರದ ಅರಸ ಪುಣ್ಯಶೇಖರನ ಮಗನ ಮಾರ್ಕಂಡ. ಪದ್ಮಾಕ್ಯಪುರದ ಅರಸನ ಮಗ ಮಾರ್ತಾಂಡ. ಮತ್ತು ಕಮಲಧ್ವಜ. ಏನು ಹೇಳಿ ಕಳುಹಿಸಿದ್ದಾರೆ? ಅವರು ದಿಗ್ವಿಜಯಕ್ಕಾಗಿ ಇಲ್ಲಿ ಎರಿಗೆ ಬಂದಿದ್ದಾರಂತೆ. ವನಮಾಲಕರಿಂದ ಮಾತು ಕೇಳುತ್ತಾ, ವನಮಾಲಕಿಯರಿಂದ ಮಾತು ಕೇಳುತ್ತಾ ಮನದ ಘನರೋಷವನ್ನೆತ್ತು ಕಿಡಿಯಾಗಿ ಕಿಚ್ಚಿದಲ್ಲ. ಪುನಃ ಕಿಕ್ಕಿದವ ಕಿರಿಸಿಗೆನ ಝರಿದವ ಕಿಪ್ಪಿಸುವುದಲ್ಲ. ಏನು? ನಮ್ಮ ಉಪವನದಲ್ಲಿ ಪುಟ್ಟ ಹುಡುಗರು ಉಪಟಳವಂತೆ. ಅವರ ಮದ ಮುರಿಯಬೇಕಾಗಿದೆ. ಬಲ ಸಜ್ಜಾಗಲಿ, ಈಗಲೇ ಹೋಗೋಣ. ಅಮ್ಮ, ನನ್ನ ಮಾತುಗಳನ್ನು ಆಲಿಸಬೇಕು. ಲಾಲೆ ತೆಂಗಡತಿ ಶಶಿ ಕಪ್ಪೆಯೇ. ಲಾಲೆ ತೆಂಗಡತಿ ಶಶಿ ಕಪ್ಪೆಯೇ, ಸೌಭಾಗ್ಯದ ಸಿರಿಯೇ. ಲಾಲೆ ತೆಂಗಡತಿ ಶಶಿ ಕಪ್ಪೆಯೇ, ಸೌಭಾಗ್ಯದ ಸಿರಿಯೇ. ದುರ್ಗಕ್ಕೆ ಹೊರಡುವೆ ಈಗ ನಾನು ಕರುಣಿಸುವೆಯವನು. ದುರ್ಗಕ್ಕೆ ಹೊರಡುವೆ ಈಗ ನಾನು ಕರುಣಿಸುವೆಯವನು. ಗುರುತರ ಹಸ್ತದ ಬಿರುಸಿನಿಂದವರನ್ನು ಕರುಗುತ್ತಲಿದ್ದೆನ. ಮಂತ್ರಿನಿ, ನನ್ನ ಮಾತುಗಳನ್ನು ಆಲಿಸಬೇಕು. ಆ ಪುಂಡ ಹುಡುಗರು ಯಾರೇ ಆಗಲಿ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ನಾರಿಯರ ಪ್ರಾಂತ್ಯಕ್ಕೆ ಸೌಭಾಗ್ಯದ ಸಿರಿಸದೃಶರು ತಾವು ಇಂತಹ ಕಾರ್ಯಗಳಿಗೆ ಹೋಗಬೇಕಾಗಿಲ್ಲ. ಅವರು ಈಶನ ಮೊರೆಯನ್ನೇ ಸೇರಿರಲಿ. ಅವರನ್ನು ನಾನು ಹಿಡಿದು ತರುತ್ತೇನೆ. ಮೊದಲಪ್ಪಣೆಯನ್ನು ಕೊಡಿ. ಅಮ್ಮ, ಪರಿಸಣ್ಣ ಕಾರ್ಯಕ್ಕಾಗಿ
ಸಮರ ಕುಂತಳೆ ನಿನ್ನೊಂದಿಗೆ ಉತ್ಸಾಹಗಳಾಗಿರುವ ಕಮಲಗಂಧಿಯನ್ನು ಕರೆದುಕೊಂಡು ಹೋಗಿ. ಆದರೆ ಒಂದು ಕಿವಿ ಮಾತು, ಏನು ಬಂದಿರುವವರು ಪುರುಷರು ಎಂದು ನೆನಪಿನಲ್ಲಿಡಿ. ಸರಿ, ಒಂದು ವೇಳೆ ಅವರ ಮೋಡಿಯ ಮಾತಿಗೆ ಮೋಹಕ ನಗುವಿಗೆ ಬಲಿಯಾಗಿ ಅವರ ಮೋಹ ಪಾಶದಲ್ಲಿ ಸಿಲುಕಿದರೆ ರಾಜ್ಯದ ಗಡಿ ಭಾಗದಲ್ಲಿ ನಿಮ್ಮನ್ನು ಸಿಗಿ ತೋರಣ ಕಟ್ಟಿ ಬಿಡುವೆನು. ಜಾಗೃತಿ. ಆಗಲಿ ಅಮ್ಮ. ಮಂತ್ರಿಣಿ ತಾಯಿಯಿಂದ ಅಪ್ಪಣೆಯನ್ನು ಪಡೆದಂತಾಯಿತು. ಸರಿ, ತುರಗ ರಥ ಪದಾರ್ಥಗಳಿಂದ ಸುಸಜ್ಜಿತವಾದ ಸೇನೆ ಸಿದ್ಧವಾಗಲಿ. ಯುದ್ಧಕ್ಕೆ ತರೋಣ. ಹಾಗೆ ಆಗಲಿ. ಇದು ಸ್ತ್ರೀ ರಾಜ್ಯ. ಇಲ್ಲಿಗೆ ನಿಮ್ಮ ಆಗಮನವೇ ತಪ್ಪು. ನಿಮ್ಮಂತಹ ಸೊಕ್ಕಿನ ಪುರುಷರ ಆಗಮನವಾದಾಗ ಹೇಗೆ ನಡೆದುಕೊಳ್ಳಬೇಕೆಂದು ಯೋಚಿಸುತ್ತೇವೆ. ಬಂದಿರೋ ನಿನ್ನ ಮದವನ್ನು ಮುರಿಯುತ್ತೇನೆ. ಮಾಡಿ ಯುದ್ಧ. ಮುಂದೆ
ನಮ್ಮ ಈ ವಿಶಾಲವಾದ ವನವನ್ನು ಪ್ರವೇಶ ಮಾಡಿದ್ದೀರಿ. ಮಾತ್ರವಲ್ಲದೆ ರಕ್ಷಣಾ ವ್ಯವಸ್ಥೆಯಲ್ಲಿರುವ ನಮ್ಮ ದ್ವಾರಪಾಲಕರನ್ನೆಲ್ಲ ಸೋಲಿಸಿ ಕಳುಹಿಸಿದ್ದೀರಿ. ಬರೇ ವ್ಯಕ್ತಿತ್ವದ ಪರಿಚಯ ಆದರೆ ಸಾಲದು, ಪರಾಕ್ರಮದ ಪರಿಚಯವನ್ನು ಮಾಡಿಕೊಳ್ಳೋಣ. ಬಾ ಮುಂದೆ ಮಾಡುವ ಯುದ್ಧದಲ್ಲಿ ನಿನ್ನ ಶೌರ್ಯವನ್ನು ನಿಲ್ಲಿಸಿ ಹೆಣ್ಣು ಮಕ್ಕಳ ಬುದ್ಧಿ ಸಾಧಿಸುತ್ತೇನೆ. ನೀನು ಕೇಳಿದಂತಹ ಪ್ರಶ್ನೆಯನ್ನ ಒಬ್ಬ ಪುರುಷ ಕೇಳಿದ್ದ ಅಂತಾದ್ರೆ ಅವನಿಗೆ ಈಗಾಗಲೇ ಉತ್ತರವನ್ನ ನೀಡ್ತಾ ಇದ್ದೆ. ಆದರೆ ನೀನೊಬ್ಬಳು ಹೆಣ್ಣು, ನಿನ್ನಲ್ಲಿ ಯುದ್ಧ ಮಾಡಲು ನನ್ನ ಮನಸ್ಸು ಸರ್ವತಾ ಒಪ್ಪುವುದಿಲ್ಲ. ಕೈಯಲ್ಲಿ ಸೌಟು ಹಿಡಿದು ಅಡಿಗೆಯನ್ನ ಬಡಿಸಬೇಕಾದ ವಯಸ್ಸಿದು. ಓರ್ವ ಒಳ್ಳೆಯ ಗಂಡನನ್ನ ಪಡೆದು
ಮಗುವನ್ನ ಪಡೆದು ಅದರ ಲಾಲನೆ ಪಾಲನೆಯಲ್ಲಿ ತೊಡಗಬೇಕಾದ ವಯಸ್ಸಿದು. ಪಾಪ ಅವೆಲ್ಲ ಸುಖಗಳನ್ನ ತ್ಯಜಿಸಿ ರಣರಂಗಕ್ಕೆ ಧನುರ್ಧಾರಿಯಾಗಿ ಬಂದಿದ್ದೀಯಲ್ಲ. ನಿನಗೆ ಯುದ್ಧ ಎಂದ್ರೆ ಏನು ಅಂತ ಗೊತ್ತುಂಟಾ? ಕೈಗೆ ಕೈ, ಎದೆಗೆ ಎದೆ, ಭುಜಕ್ಕೆ ಭುಜ ಕೊಟ್ಟು ಹೋರಾಡಬೇಕಾಗುತ್ತದೆ. ಹಾಗೆ ಹೋರಾಡಬೇಕು ಅಂತಾದ್ರೆ ನಿನಗೆ ಶಕ್ತಿ ಎಲ್ಲಿಂದ ಬಂದೀತು? ಚಂದದ ಹೆಣ್ಣಾದ ನೀನು ಸುಮ್ಮನೆ ಸಾಯ್ಬೇಡ. ಎಡಾದೆ ನಿನ್ನ ಮೋಡಿಯ ಮಾತುಗಳಿಂದ ನನ್ನನ್ನು ಹೆದರಿಸುವ ಮನಸ್ಸು ಮಾಡಬೇಡ. ನೀನು ನಿಜವಾದ ವೀರನೇ ಹೌದಾದರೆ ನನ್ನ ಬಾಣ ಚಾತುರ್ಯವನ್ನು ಎದುರಿಸಿ ಬಾ ಮುಂದೆ. ಚಂದ್ರನೆರಳುತ್ತಿದ್ದ ನಿನ್ನ ಮುಖ ಇಂದು ಬಾಡಿ ಹೋಗಿದೆ. ನಿನ್ನನ್ನು ಕ್ರಾಂತಿ ಮಾಡಿದವರು ಯಾರು ತಮ್ಮ ಯಾರು? ಅಯ್ಯೋ ಶಿವನೇ, ಪರಿ ದುಃಖದೊಳು ಮುಂದಿಹ ಮಾತಾಂಡ ತೇಜನ ನೋಡುತ್ತಾಗ
ಸುಂದರ ಸುಂದರ ಮನಸೋಲುತ್ತ ಎಂಬಳು ನಿಜ ಮನದ ವಾಂಛೆಯ
ತಮ್ಮ ಎಂದು ಅಳುತ್ತಿದ್ದಾನೆ. ಕಣ್ಣೀರ ಧಾರೆಯನ್ನು ಸುರಿಸುವ ಈ ಸುಂದರನನ್ನು ಕಂಡಾಗ ನನಗ್ಯಾಕೆ ಈ ಮೋಹ? ನಾನು ಕೇಳಿದ್ದೆ, ಸ್ಮರ, ವಸಂತ, ಜಯಂತ ಇವರೆಲ್ಲರೂ ಸುಂದರ ಪುರುಷರಂತೆ. ಅವರೆಲ್ಲರನ್ನು ಧಿಕ್ಕರಿಸುವ ರೂಪದಂತೆ ಸೌಂದರ್ಯ ರಾಶಿ. ಇವನನ್ನು ಕಂಡ ಮೇಲೆ ಮನಸ್ಸನ್ನು ಹತೋಟಿಯಲ್ಲಿರಿಸಿಕೊಳ್ಳುವುದು ಸುಳ್ಳು. ಇವನನ್ನು ಹೇಗೆ ಮಾತನಾಡಿಸಲಿ ನೋಡೋಣ. ಸ್ವಾಮಿ ನಿಮ್ಮ ದುಗುಡ ಹೊಂದಿದ ಸ್ಥಿತಿಯನ್ನು ಕಂಡಾಗ ನನಗೆ ಮರುಕವಾಗುತ್ತಿದೆ. ತಿಳಿಯದೆ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಸ್ವಾಮಿ. ಸ್ಮರಣ ಶರಹತಿಯಿಂದ ಬಳಲಿ ಬೆಂಡಾಗಿದ್ದೇನೆ. ಸೋತು ಬಂದ ನನ್ನನ್ನು ಮನ್ನಿಸಿ ಮಾತನಾಡಿ ಸ್ವಾಮಿ. ಓ ಕಾಂತೆ, ಸಂತೋಷವಾದ ಮಾತ
ಕಾಂತೆ ಸ್ವಾಮಿ ನೀನು ಬರುವಾಗಲೇ ನಾನು ಗ್ರಹಿಸಿದ್ದೆ ಹಾ ಏನಕ್ಕೇನು ಮಾಡಿ ಆದ್ರೂ ಎಲ್ಲರ ಜನಮನ್ನಣೆಗೆ ಗಳಿಸ್ತೀಯ ಅಂತ. ಓಹೋ ಇಲ್ಲಿ ನೀನು ಮಾಡಿದ್ದು ಅದೇ. ಹಾ ನನ್ನ ತಮ್ಮನನ್ನ ಯುದ್ಧದಲ್ಲಿ ಸೋಲಿಸಿದ್ದೀಯ. ನೀನು ಬರುವಾಗ ಯುದ್ಧಕ್ಕೆ ಬಂದಂತೆ ಕಾಣುತ್ತದೆ. ಹಾ ಆದರೆ ಈಗ ಶರಣಾಗಿದ್ದೀಯಲ್ಲ, ಈಗ ಸ್ಪಷ್ಟಪಡಿಸು, ನೀನು ಯುದ್ಧಕ್ಕೆ ಬಂದದ್ದು ಹೌದೋ ಅಲ್ಲವೋ ಅಂತ. ಸ್ವಾಮಿ, ನಾನು ಯುದ್ಧಕ್ಕೆ ಬಂದಿರುವುದು ಸತ್ಯ, ಆದರೆ ನಿಮ್ಮ ರೂಪವನ್ನು ಕಂಡು ಮೋಹಿತಳಾದೆ. ತಿಳಿಯದೆ ತಪ್ಪಾಯಿತು. ಸೋತು ಬಂದ ನನ್ನನ್ನು ಮನ್ನಿಸಿ ಸನಿಹ ಸೇರಿಸಿಕೊ ಮಹನೀಯ. ಆಕೆ ನಮಗೆ ಶರಣು ಬಂದಿದ್ದಾಳೆ. ಶರಣು ಬಂದವರ ಮೇಲೆ ಆಕ್ರಮಣ ಸಲ್ಲದು. ಆದ್ದರಿಂದ ನಾವು ಆ ಕಡೆಯಲ್ಲಿರೋಣ. ಮಂತ್ರಿನಿಯ ಮನ ಭ್ರಮಣೆಯಾಯಿತೆ. ಆಕೆಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಅದಕ್ಕಾಗಿ ದೇವಿಯವರ ಪ್ರಸಾದದಿಂದ ದೊರೆತ ವರಮಾಲೆಯ ಪ್ರಭಾವದಿಂದ ಘೋರರೂಪಿ ಎಂಬ ದಾನವನ್ನು ನೆನೆಯುತ್ತೇನೆ. ಘೋರರೂಪಿ 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 ಬಾ ಬಾ ಬಾ. ತಕ್ಷಣವೇ ಸಭೆಗೆ ಬರಲಿ ಎಂದು ಆಜ್ಞೆಯಾಯಿತಲ್ಲ. ಅರಸಿದ ಕಾರಣವನ್ನು ತಿಳಿಸಿದರೆ ತಕ್ಷಣದಲ್ಲಿ ಮಾಡಿ ಮುಗಿಸುತ್ತೇನೆ. ವೈಭವದಿಂದ ಪುರವನ್ನು ಆಳಿಕೊಂಡು ಬರುತ್ತಿರುವಂತಹ ಸಂದರ್ಭ ಇಬ್ಬರು ಗುಂಡರು ನಮ್ಮ ಪುರಕ್ಕೆ ದಾಳಿ ಇಟ್ಟಿದ್ದರು. ಅವರನ್ನು ಎದುರಿಸಲು ನನ್ನಿಂದ ದೂರಕ್ಕೆ ಅಪ್ಪಣೆ ಪಡೆದು ಹೋಗಿದ್ದರು ನಮ್ಮವರು. ಆದರೆ ಆ ಭ್ರಮರ ಕುಂತಲೆ ಎಂಬ ಮಂತ್ರಿನಿ ಏನು ಮಾಡಿದ್ದಾಳೆ ಗೊತ್ತಾ? ಬಂದಿರುವ ಪುಟ್ಟ ಹುಡುಗರೊಂದಿಗೆ ಆಕೆ ಓಡಿ ಹೋಗಿದ್ದಾಳೆ. ಹೋಗಿ ಆಕೆಯನ್ನು ಎಳೆದಿದ್ದ. ಅಪ್ಪಣೆ.
ಮಾತ್ರವಲ್ಲ ನೀನು ನರಳಿ ನರಳಿ ಶಿಕ್ಷೆಯನ್ನು ಅನುಭವಿಸುತ್ತಾ ಇರಬೇಕು. ಅದಕ್ಕಾಗಿ ಹೊರರೂಪಿ ಈಕೆಯ ಕೈಕಾಲುಗಳನ್ನು ಕಟ್ಟು, ಕಣ್ಣುಗಳನ್ನು ಕಟ್ಟು, ಗೊಂಡಾರಣ್ಯಕ್ಕೆ ಕೊಂಡು ಹೋಗಿ ಹಾಳು ಕೂಪದಲ್ಲಿ ಎಸೆ. ಪರಪುರುಷನ ಹಿಂದೆ ಓಡಿ ಹೋಗುವ ಹೆಣ್ಣು ಮಕ್ಕಳಿಗೆ ಏನು ಗತಿಯನ್ನು ನೀವೆಲ್ಲ ನೋಡಿ ತಿಳಿದುಕೊಳ್ಳಿ. ಈ ದುಃಖವನ್ನು ದೂರದಿಂದ ಯಾರೊಳಿದರು ಹರ ಹರ ಈ ದುಃಖವನ್ನು ದೂರದಿಂದ ಯಾರೊಳಿದರು ಕಾಪಾಡಿ ಕಾಪಾಡಿ ಕಾಪಾಡಿ. ಕಮಲ ಧ್ವಜನು ಕೂಡಿ ಬಲವಿಶ್ರಮದೊಳಗೆ ಇರುತ್ತಿರಲು ಮಾತಾಂಡ ಇರುತಿಹ ಸಮಯದೊಳು ಕೇಳಿಸಿತು ರೋಧನ ಅಮಮ ಭೀಕರ ಎನಿದು. ನೋಡು ಅಲ್ಲಿ ಭ್ರಮರ ಕುಂತಲ್ಲಿ ಹಾಲು ಕೂಪದಲ್ಲಿ ಬಿದ್ದಿದ್ದಾಳೆ. ಹೋಗಿ ಎತ್ತೋಣವಂತೆ. ಭ್ರಮರ ಕುಂತಲೆ, ನಿನಗೆ ಯಾಕೆ ಈ ಪರಿಸ್ಥಿತಿ ಬಂತು? ಹಾಗೆ ದಾನವ ಯಾರು? ಮಾರೀಕೆ. ಆ ದಾನವನ ಸಂಪೂರ್ಣ ವಿಚಾರವನ್ನ ಹೇಳಿದ್ದೆ ಆದಲ್ಲಿ ಅವನ ರುಂಡ ಮುಂಡವನ್ನ ಕಡಿದು ರಣಚಂಡಿಯರಿಗೆ ಔತಣವನ್ನ ನೀಡುತ್ತೇನೆ. ಅವನ ವಿಚಾರವನ್ನು ಸಂಪೂರ್ಣವಾಗಿ ತಿಳಿಸು. ಹೇಳುತ್ತೇನೆ ಕೇಳಿ. ಕಾಳಿಯ ಬದಿಸುತ್ತ ತಾಳಿಹ ವರಹದ ಮಾಲೆಯ ಬಲುಮೆಯಳು ಕಾಳಿಯ ಬದಿಸುತ್ತ ತಾಳಿಹ ವರಹದ ಮಾಲೆಯು ಬಲಮೆಯಳು ಮಾಲೆಯು ಬಲುಮೆಯಳು ಗೋಳು ಗುಟ್ಟಿಸುವಳು ಸೋಲಿಸಿ ಅಣಗಳು ತಾಳುತ್ತ ದ್ವಿಗುಣಗಳು ಗೋಳು ಗುಟ್ಟಿಸುವಳು ಸೋಲಿಸಿ ಅಣಗಳು ತಾಳುತ್ತ ದ್ವಿಗುಣಗಳು. ಆ ಶಶಿಪ್ರಭೆಯು ಕಾಳಿಕಾದೇವಿಯನ್ನು ಭಜಿಸಿ ವರಹ ಮಾಲೆಯೊಂದನ್ನು ಪಡೆದಿದ್ದಾಳೆ. ಅದರ ಬಲುಮೆಯಿಂದ ಆಕೆ ತಾನೇ ತಾನಾಗಿ ಮೆರೆಯುತ್ತಿದ್ದಾಳೆ. ಸಹಾಯಕ್ಕೆ ಬೇಕೆಂದಾಗ ಘೋರ ರೂಪಿಣಿ ಎನ್ನುವ ದಾನವ ಬಂದು ಒದಗುತ್ತಾನೆ. ಮಾತ್ರವಲ್ಲದೆ ಆಕೆ ಯಾರೊಂದಿಗೆ ಯುದ್ಧ ಮಾಡುತ್ತಾಳೋ ಅವರ ಅರ್ಧಶಕ್ತಿ ಈಕೆಗೆ ಲಭಿಸುತ್ತದೆ. ಹಾಗಿದ್ದರೆ ಆಕೆಯನ್ನು ಗೆಲ್ಲುವ ಬಗೆ ಹೇಗೆ? ಆಕೆಯನ್ನು ಗೆಲ್ಲಬೇಕಾದರೆ ಅವಳಲ್ಲಿರುವ ವರಹ ಮಾಲೆಯನ್ನು ನೀವು ತರಬೇಕು. ಮಧ್ಯಾಹ್ನದ ಹೊತ್ತು
ಹೊತ್ತು ಆಕೆ ಮಲಗಿ ನಿದ್ರಿಸುತ್ತಾಳೆ. ಆ ಸಮಯದಲ್ಲಿ ಆ ಹಾರವನ್ನು ಮಂಚದ ಕರಕ್ಕೆ ಸಿಕ್ಕಿಸುತ್ತಾಳೆ. ಆಗ ನೀವು ಅದನ್ನು ತರಬೇಕು. ಅದು ಸಾಧ್ಯವಾಗುವ ಮಾತೆ. ನನ್ನಲ್ಲೊಂದು ಉಪಾಯ ಉಂಟು. ಏನದು? ಇರುವುದಂದಲ ಎನ್ನಲಿ ಇರುವುದಂದಲ ಎನ್ನಲಿ ಅದನೀಗ ಧರಿಸಿ ಹೋದರೆ ಭರದಲ್ಲಿ ಅದನೀಗ ಧರಿಸಿ ಹೋದರೆ ಭರದಲ್ಲಿ ಧರೆಯ ಜನರಿಂದರಿಸಲು ಮಾಲೆಗಳು ಬರೆಸುಡಬಹುದು. ನನ್ನಲ್ಲೊಂದು ಅಂಜನ ಉಂಟು. ಅದನ್ನು ನೀವು ಧರಿಸಿ ಹೋದರೆ ನಿಮ್ಮ ಕಣ್ಣಿಗೆ ಎಲ್ಲರೂ ಕಾಣಿಸುತ್ತಾರೆ, ಆದರೆ ನೀವು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಇದನ್ನು ಧರಿಸಿ ನಿಮ್ಮ ಕಾರ್ಯವನ್ನು ಸುಗಮಗೊಳಿಸಿ. ನಿನ್ನನ್ನು ನಂಬಬಹುದೇ? ಪರೀಕ್ಷಿಸಿ ನೋಡಿ. ಅಣ್ಣ ಮಾಡುತ್ತಿದ್ದೇನೆ. ಅಣ್ಣ ಎಲ್ಲಿದ್ದೀಯ ಅಣ್ಣ? ಕಾಣ್ತಾ ಇಲ್ಲ ಅಣ್ಣ. ಬಾರಣ್ಣ. ಭ್ರಮರ ಕುಂತಳೆ, ನಿನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿದೆ. ನಾನು ಈಗಿಂದೀಗಲೇ ಹೊರಡುತ್ತೇನೆ. ತಮ್ಮ, ನಾನು ಬರುವುದನ್ನ ಕೈಗಿಲ್ಲ, ಎಚ್ಚರಿಕೆಯಿಂದ ನೋಡಿಕೊ. ಆಗಲಿ. ಸೊಗಸೋಳು ಒಟ್ಟೋಲಗದ ವಿಸ್ತಾರವ ಕಾಣುತ್ತ ಮುಂದೆ ಗಮಿಸಲು ಹರುಷಮುಖಿ ಶಯನಿಸಿದ ಮಂಚವ ಕಂಡನ ಕ್ಷಣದಿ ಅರರೆ ಇದುವೆ ಸಮಯ ಫಲ ದೊರಕುವುದು ಬಂಧುವಿಗೆ
ಎಂತಹ ಸಮಯದಲ್ಲಿ ನಾನು ಬಂದು ಸೇರಿದ್ದೇನೆ. ಶಶಿಪ್ರಭೆಯು ವರ ಮಾಲೆಯನ್ನು ಧರಿಸಲಿಲ್ಲ ಅಂತಾದರೆ ಶ್ರೀ ಹರಿಯ ಕೃಪೆಯು ನನ್ನ ಮೇಲೆ ಸಂಪೂರ್ಣ ಇದೆ ಎನ್ನುವುದಕ್ಕೆ ಯಾವುದೇ ಅನುಮಾನವಿಲ್ಲ. ಇದೇ ಸರಿಯಾದ ಸಮಯ. ಆ ಸರವನ್ನು ನನ್ನ ವಶ ಮಾಡಿಕೊಂಡು ಮರೆಯಲಿರುತ್ತೇನೆ. ಇತ್ತ ಶಶಿಪ್ರಭೆ ನಿದ್ದೆಯಿಂದೆದ್ದು ಬೇಗ ಇತ್ತ ಶಶಿಪ್ರಭೆ ನಿದ್ದೆಯಿಂದೆದ್ದು ಬೇಗ ಹಸ್ತಗಳು ತಡವರಿಸಿ ತರವಿಲ್ಲದಾಗ ಪುಡುಕಿ ನೋಡಿದಳು ಕಾಣದಿರಲು ಗಡಬಡಿಸಿ ಮರುಗಿದಳು. ಆರದೆಯ ಸೇರಿತೋ ಬಂಗಾರ ಆರತೆಯ ಸೇರಿತೋ ಬಂಗಾರ ಆರತೆಯ ಸೇರಿತೋ ಬಂಗಾರ ಯಾರು ಬಂದು ಹೋರಾಟಂತೆ ಸಾರಿ ಕೊಯ್ದರು ಯಾರು ಬಂದು ಹೋರಾಟಂತೆ ಸಾರಿ ಕೊಯ್ದರು ಹರನ ಸತಿಯ ಕರುಣದಿಂದ ಧರೆಯ ಮೇಲೆ ಹರನ ಸತಿಯ ಕರುಣದಿಂದ ಧರೆಯ ಮೇಲೆ ಅರಸೆಯನಿಸಿ ಮೆರೆಸಿದಂಥ ವರಹ ಮಾಲಿಗೆ ಅರಸೆಯನಿಸಿ ಮೆರೆಸಿದಂಥ ವರಹ ಮಾಲಿಗೆ ಬಂದು ಬರಲಿ ಹಾರೊಂದು ತೊದಗಲಿ ಬಂದು ಎಲ್ಲ ಬರಲಿ ಹಾರೊಂದು ತೊದಗಲಿ ಎಂದು ಕುಡುಕಿ ಮನದಿ ಒಂದಳಿ ಬರೆ ಆರಕೈಯ ಸೇರಿತೋ ಬಂಗಾರ ಏನಾಶ್ಚರ್ಯ, ನನ್ನ ಬಂಗಾರದ ಹಾರ ಕಾಣುತ್ತಿಲ್ಲ. ಅದು ಯಾವ ದೂತರು ಬಂದು ಅದನ್ನು ಕೊಟ್ಟಿದ್ದರು. ಅಯ್ಯೋ, ಆಹಾರವು ಸಾಧಾರಣದೇ. ಹರನ ಸತ್ಯ ಕರುಣೆಯಿಂದ ಅರಸಿ ಎನಿಸಿ ಮೆರೆಸಿದಂತ ಆಹಾರ ಎಲ್ಲಿ ಹೋಯಿತು ಏನೇ ಬಂದರೂ ನಾನು ಎದುರಿಸುತ್ತೇನೆ. ಆದರೆ ಆಹಾರ ಒಂದು ದೊರೆತರೆ ಸಾಕು. ಅಯ್ಯೋ, ನನ್ನ ಗತಿಯೇ. ಪರಿತೆ ದುಃಖಿಸಬೇಡ ಸರವಿಹುದ ಪರಿತೆ ದುಃಖಿಸಬೇಡ ಸರವಿಹುದ ಸರದೊಳು ನೋಡು ನೀನು ಎನ್ನೆ ಕರದೊಳು ನೋಡು ನೀನು ಬರಿಗೆ ದುಃಖಿಸಬೇಡ. ನಿನ್ನ ಹಾರ ನನ್ನ ಕೈವಶವಾಗಿದೆ. ಒಂದು ವೇಳೆ ನೀನು ಶರಣಾದರೆ ಇದನ್ನು ಕೊಡುತ್ತೇನೆ. ಏನಂದೆ? ಅರಳಿ ಬಂದರೆ ಏನಂದೆ?
ಶರಣು ಬರಬೇಕೆ? ಈ ಸಾಮ್ರಾಜ್ಯದ ರಾಣಿಯಾದ ಸ್ತ್ರೀ ಕುಲದ ನಾಯಕಿಯಾದ ಪುರುಷರಿಗೆ ಎದುರಾಳಿಯಾಗಿ ನಿಂತ ನಾನು ನಿನಗೆ ಶರಣು ಬರಬೇಕೆ? ಎಲ್ಲಿಯ ಸ್ತ್ರೀ ಸಮೂಹ ನನ್ನನ್ನು ಬಂಧಿಸಿ? ಏನು ಸ್ತ್ರೀಯರಲ್ಲಿ ನನ್ನನ್ನು ಬಂಧಿಸಲು ಹೇಳುತ್ತಾ ಇದ್ದೀಯ? ನೀನು ಇಷ್ಟೆಲ್ಲ ಮೆರೆಯಲು ಕಾರಣ ಈ ಮಾಲೆ. ಆದರೆ ಅದು ಈಗ ನನ್ನ ಕೈವಶವಾಗಿದೆ. ಹೇಗಿದೆ ನನ್ನ ಜಾಣ್ಮೆ? ನೀನೊಬ್ಬ ಪ್ರವೀಣ, ಕಳ್ಳರಿಗೆ ನೀನೊಬ್ಬ ಕಳ್ಳಗುರು. ನಿನಗೆ ನನ್ನ ಹಾರವನ್ನು ಬದಿಯಲ್ಲಿ ಕೊಲಿಸಿದ ಆ ಕಳ್ಳ ಯಾರು ಹೇಳು? ಮಾತು ನನ್ನ ಗುರುವಲ್ಲಿಗೆ ಬಂತು ಅಂತಾದರೆ ನಿನಗೆ ಇನ್ನು ಉಳಿಗಾಲವಿಲ್ಲ. ಬಾ ಮುಂದೆ. ಬಾಲಕಿ ಕೇಳು ನಾ ಪೇಳುವ ನುಡಿಗಳ, ಬಾಲಕಿ ಕೇಳು ನಾ ಪೇಳುವ ನುಡಿಗಳ. ಬಾಲರು ಹರಿಭಕ್ತರಿವರು, ಬಾಲರು ಹರಿಭಕ್ತರಿವರು. ಶ್ರೀಲಾಮನ ದಯವಿಹುದಿಯವರ ಮೇಲೆ, ಶ್ರೀಲಾಮನ ದಯ ಇರುವುದವರ ಮೇಲೆ ಸೋಲುವರಲ್ಲ ರಣದೊಳಗೆ. ಓ ಶಶಿಪ್ರಭೆ, ಈ ಬಾಲಕರು ಸಾಮಾನ್ಯರೆಂದು ತಿಳಿಯಬೇಡ. ಇವರು ಶ್ರೀಹರಿಯ ಭಕ್ತರು. ಇವರಿಂದ ಲೋಕ ಕಲ್ಯಾಣವಾಗಲಿದೆ. ನೀನು ಇವರನ್ನ ದ್ವೇಷಿಸಬೇಡ, ಪ್ರೀತಿಸು. ನೀನು ಹಾಗೂ ಭ್ರಮರ ಕುಂತಳೆ ಮಾತಾಡ ತೇಜನನ್ನ ಮದುವೆಯಾಗು. ಸೇನಾನಿ ಕಮಲಗಂಧಿನಿ ಕಮಲ ಧ್ವಜನನ್ನ ಮದುವೆಯಾಗಲಿ. ನಿನ್ನ ಹಾಗೂ ಮಾತಾಡದ ದಾಂಪತ್ಯದ ಪ್ರತೀಕವಾಗಿ ಒಬ್ಬಳು ಮಗಳು ಹುಟ್ಟುತ್ತಾಳೆ. ಅವಳಿಗೆ ಪ್ರಮೀಳೆ ಎಂದು ಹೆಸರಿಸು. ಪಾಂಡುಪುತ್ರ ಪಾರ್ಥ ಅಶ್ವಮೇಧಕ್ಕಾಗಿ ಬಂದು ಪ್ರಮಿಳೆಯನ್ನ ಮದುವೆಯಾಗುತ್ತಾನೆ. ಮಗು ಮಾರ್ತಾಂಡ, ಕನ್ಯರನ್ನ ಮನ್ನಿಸಿ ಸಂತೋಷದಿಂದ ಜೀವನವನ್ನ ಸಾಗಿಸು. ನಿಮಗೆ ಶುಭವಾಗಲಿ. ನಾನಿನ್ನು ಬರುತ್ತೇನೆ. ನನ್ನದು ತಪ್ಪಾಯಿತು, ಕ್ಷಮಿಸಿ. ಶಶಿಪ್ರಭೆ ಎದ್ದೇಳು. ಇವೆಲ್ಲವೂ ದೈವ ಸಂಕಲ್ಪ ಎಂದರೆ ತಪ್ಪಾಗಲಾರದು. ಮುಂದೆ ಸುಮುಹೂರ್ತದಲ್ಲಿ ನಿನ್ನನ್ನು ವರಿಸುತ್ತೇನೆ. ಬಾಯಿ